ನಮಸ್ಕಾರ. ಒಳ್ಳೆ ಮಳೆ ಬೀಳ್ತಾ ಇತ್ತು. ಹೊಟ್ಟೆ ತುಂಬ ಊಟ ಆಗಿತ್ತು. ಒಂದು ರಸ್ಪುರಿ ಮಾವಿನ ಹಣ್ಣನ್ನು ಹೆಚ್ಕೊಂಡು ಕುತ್ಕೊಂಡು ಮೊದಲನೇ ಸಲ ಕಚ್ಚಿದೆ. ಕಣ್ಣು ಅದಾಗದೆ ಮುಚ್ಕೋತು. ಅಂತ ಶಬ್ದ ಬಂತು. ಆಮೇಲೆ ಮನದಾಳದಿಂದ ಒಂದು ಮಾತು ಬಂತು, ಆಹಾ, ಜಗತ್ತಿನಲ್ಲಿ ನಾನೇ ಸುಖಿ ಅಂತ. ಹಂಗನ್ಸಿದ ತಕ್ಷಣ ಒಂದು ಮಾತು ನೆನಪಾಯಿತು. ನಮ್ಮ ಶಾಲೆಯಲ್ಲಿ ನಮ್ಮ ಗುರುಗಳು ನಮಗೆ ಹೇಳ್ಕೊಡ್ತಾ ಇದ್ದಿದ್ದ ಮಾತು ಅಥವಾ ಒಂದು ಪಾಠ. ಅದೇನಪ್ಪ ಅಂದರೆ, ಜಗತ್ತಿನಲ್ಲಿ ನಾವು ಸಂತೋಷವಾಗಿ ಬಾಳ್ವೆ ಮಾಡೋದಕ್ಕೆ ಹೆಚ್ಚೇನು ಬೇಕಾಗಿಲ್ಲ ಅನ್ನೋದು. ಆ ಪಾಠ ನನಗೆ ಜೀವನ ಪೂರ್ತಿ ಬಹಳ ಬಹಳ ಉಪಯೋಗಕರವಾಗಿದೆ. ಎಷ್ಟೋ ಜೀವನದಲ್ಲಿ ಏಳುಬೀಳುಗಳು, ಕಷ್ಟಗಳು, ಕಷ್ಟ ಕಾರ್ಪಣ್ಯಗಳು ಬಂದಾಗ ಆ ಮಾತು ಮತ್ತು ಆ ಪಾಠಗಳು ನನಗೆ ತುಂಬ ಸಹಾಯ ಆಯಿತು. ಅದನ್ನು ನಿಮ್ಮ ಹತ್ರ ಇವತ್ತು ಹಂಚ್ಕೊಳ್ಳೋಣ ಅನ್ನಿಸ್ತು. ನಮ್ಮ ಗುರುಗಳು ಹೇಳೋರು, ನಾವು ಎದ್ದರೆ ಖುಷಿ ಪಡೋದಕ್ಕೆ ಹೆಚ್ಚೇನು ಬೇಕಾಗಿಲ್ಲಂತೆ. ನಾವು ಉಸಿರಾಡ್ತಿದ್ದೀವಿ ಅನ್ನೋದೇ ಒಂದು ಸಂತೋಷ ಪಡೋವಂಥ ವಿಷಯ ಅಂತೆ. ಬರೀ ಸಂತೋಷ ಅಂತಲ್ಲ. ನಮ್ಮ ಗುರುಗಳು ಹೇಳೋರು, ನೀನು ಎದ್ದು ಬೆಳಗ್ಗೆ ನೀನು ಉಸಿರಾಡ್ತಿದ್ದೀಯ ಅಂದರೆ ಅದೇ ಒಂದು ಪವಾಡ. ಇಟ್ಸ್ ಅ ಮಿರಕಲ್. ಲೈಫ್ ಇಟ್ ಸೆಲ್ಫ್ ಇಸ್ ಎ ಮಿರಕಲ್ ಅಂತ. ಯೋಚನೆ ಮಾಡಿ, ಈ ಸೃಷ್ಟಿ ಎಲ್ಲೋ ಏನೋ ಯಾವುದೋ ಮಣ್ಣಲ್ಲಿ ಏನೋ ಬೆಳೆಯುತ್ತೆ. ಅದು ನಮ್ಮ ತಟ್ಟೆಗೆ ಬಂದು ಸೇರುತ್ತೆ. ನಾವು ಅದನ್ನು ತಿಂತೀವಿ, ಅದರಿಂದ ನಮಗೆ ಆರೋಗ್ಯ ಬರುತ್ತೆ. ಜೀವನ ಚಕ್ರ ಯೋಚನೆ ಮಾಡಿ. ತಿಂತೀವಿ, ಉಸಿರಾಡ್ತೀವಿ, ಉಸಿರಿಂದ ರಕ್ತ ಶುದ್ಧಿ ಆಗುತ್ತೆ, ತಿಂದಿದ್ದು ಪಚನಕ್ರಿಯೆ ಆಗುತ್ತೆ, ಅದಾದಮೇಲೆ ಆಚೆಗೆ ಹೋಗುತ್ತೆ. ಈ ಒಂದು ಜೀವನ ಚಕ್ರ ಏನಿದೆ, ದಿನನಿತ್ಯ ಕಾರ್ಯಗಳೇನಿದೆ, ಇದೇ ಒಂದು ಪವಾಡ. ಇದನ್ನು ನೋಡೇ ನೀನು ವಿಸ್ಮಯಗೊಳ್ಬೋದು ಅನ್ನೋದನ್ನು ನಮ್ಮ ಗುರುಗಳು ಹೇಳೋರು. ಯಾವತ್ತೂ ಜೀವನದಲ್ಲಿ ಉತ್ಸಾಹದಿಂದ, ವಿಸ್ಮಯದಿಂದ ಬದುಕ್ಬೋದು, ಸಂತೋಷದಿಂದ ಬದುಕ್ಬೋದು. ಆಮೇಲೆ ನಿನಗೆ ಹೆಚ್ಚು ಬೇಕಾಗಲ್ಲ. ಆ ಒಂದನ್ನು ನೀನು ಅರ್ಥ ಮಾಡ್ಕೊಂಡು ನಿನ್ನ ಸುತ್ತಮುತ್ತ ನಡೆಯುವಂಥದ್ದು. ಒಂದು ಮಳೆ ಬಂದರೆ ಆ ಮಳೆನೇ ನಿನಗೆ ವಿಸ್ಮಯ ತರಬೇಕು, ಅದರಿಂದ ನಿನಗೆ ಆನಂದ ಬರುತ್ತೆ ಜೀವನದಲ್ಲಿ ಅನ್ನೋ ಪಾಠನ ಹೇಳ್ಕೊಡೋರು. ಅದೊಂದು ಆಗಿನ ಒಂದು ತತ್ವಜ್ಞಾನ ಇರ್ಬೋದು ಅಥವಾ ಒಂದು ಆಧ್ಯಾತ್ಮಿಕ ಜ್ಞಾನ ಇರ್ಬೋದು, ಏನೇ ಆಗಿರಲಿ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಅದು ಜೀವನ ಪೂರ್ತಿ ನನಗೆ ಕಿವಿನಲ್ಲಿ ಯಾವಾಗಲೂ ಕೇಳಿಸ್ತಾ ಇರೋದು. ಏನೇ ಕಷ್ಟಗಳು ಬಂದರೂ, ಏನೇ ನಡೆದ್ರೂ ನನಗೆ ಯಾವತ್ತೂ ನೆನಪಾಗೋದು. ಹೆಚ್ಚು ಬೇಕಾಗಿಲ್ಲ. ಅಥವಾ ಏನಾರು ಕಳ್ಕೊಂಡಾಗ, ಅಥವಾ ನಾವು ಬಿದ್ದಾಗ, ನಾವು ಸೋತಾಗ, ನೆಲ ಕಚ್ಚಿದಾಗ ಆ ಮಾತುಗಳು ನನ್ನನ್ನು ಯಾವತ್ತೂ ಮೇಲೆಬ್ಬಿಸ್ತು. ನಾವು ಎಷ್ಟೋ ಸಲ ಈಗಿನ ಕಾಲದಲ್ಲಂತೂ ಬಿಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬಂದಮೇಲೆ ಜನಗಳು ಪ್ರತಿಯೊಬ್ಬರು ಜೀವನನೂ ಚೆನ್ನಾಗಿದೆ ಅನ್ನೋ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಎಲ್ಲರೂ ಚೆನ್ನಾಗಿದ್ದಾರಪ್ಪ, ಎಲ್ಲರೂ ಲೈಫು ಏನಪ್ಪ ರಾಕಿಂಗು. ಆ ಒಂದು ಕೀಳರಿಮೆ ಶುರು ಆಗುತ್ತೆ ಈ ಸೋಷಿಯಲ್ ಮೀಡಿಯಾಗಳಿಂದ. ಅದನ್ನು ಡಿಸೈನ್ ಮಾಡಿರೋದೇ ಹಾಗೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿಕೊಂಡು ಎಷ್ಟೋ ಜನ ಪಾಪ ಬತ್ತೋಗ್ಬಿಡ್ತಾರೆ. ಅಯ್ಯೋ, ನಮಗೇನು ಇಲ್ಲ, ನನ್ನ ಜೀವನದಲ್ಲಿ ಏನಿಲ್ಲ, ಅಯ್ಯೋ ಅವ್ರು ಟ್ರಿಪ್ ಹೋಗ್ತಾರೆ, ನಾವು ಟ್ರಿಪ್ ಹೋಗೋಣ. ಇದೆಲ್ಲ ನೀವು ಕೇಳಿರ್ತೀರ ಸುಮಾರು, ಆಲ್ರೆಡಿ ಬೇಕಾದಷ್ಟು ಕಡೆ. ನಾನು ಹೇಳಕೊಟ್ಟಿರೋದೇನೆಂದರೆ, ಜೀವನದಲ್ಲಿ ಯಾರು ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಇರುತ್ತಲ್ಲ, ತುಂಬ ಕಷ್ಟಪಡ್ತಿರ್ತಾರೆ, ತುಂಬ ಒದ್ದಾಡ್ತಿರ್ತಾರೆ, ಅಯ್ಯೋ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇಲ್ಲ ಅನ್ನೋ ಭಾವನೆ ಯಾರಿಗಿರುತ್ತೆ, ಅವ್ರನ್ನ ಕುರಿತು ಈ ಮಾತು ಹೇಳಬೇಕಂತ ಅನ್ನಿಸ್ತು. ನಾವು ಚೆನ್ನಾಗಿರೋದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ ರೀ. ಆರಾಮಾಗಿ ನೆಮ್ಮದಿ ಜೀವನ ನಡೆಸೋದಕ್ಕೆ ಸ್ವಲ್ಪವೇ ಸಾಕು ಒಬ್ಬ ಮನುಷ್ಯನಿಗೆ. ಇದರ ಅರಿವು ನಮಗಿದ್ದರೆ ಆವಾಗ ನಮಗೆ ಬೇಜಾರು ಜಾಸ್ತಿ ಆಗಲ್ಲ. ಹೌದು, ಕಷ್ಟ ಕಾರ್ಪಣ್ಯಗಳು ಬಂದಾಗ ತುಂಬ ಕಷ್ಟ. ನೀವು ಹೇಳ್ಬೋದು, ಏನ್ರಿ ವಿನಯ್, ಜೀವನ ಮಾಡೋದಕ್ಕೆ ಏನು ಈ ಫಿಲಾಸಫಿ ಮಾತ್ರ ಸಾಕಾಗುತ್ತಾ ಅಂತ. ಖಂಡಿತ ಇಲ್ಲ. ಜೀವನ ಮಾಡೋದಕ್ಕೆ ದುಡ್ಡು ಬೇಕು. ಈಗಿನ ಕಾಲದಲ್ಲಿ ಜೀವನ ಮಾಡೋದಕ್ಕೆ ತುಂಬ ದುಡ್ಡು ಬೇಕು. ಅದೆಲ್ಲ ನಿಜ. ಹಾಗಂತ ಎಷ್ಟೋ ಸಲ ಏನು ಗೊತ್ತಾ, ನಾವು ಮನಸ್ಸಲ್ಲೇ ಅಂದ್ಕೊಂಬಿಟ್ಟಿರ್ತೀವಿ ಅದನ್ನೇ ಭಾಳ ದೊಡ್ಡ ಸಂಗತಿ ಅಥವಾ ಭಾಳ ದೊಡ್ಡ ವಿಷಯ ಮಾಡ್ಕೊಂಬಿಟ್ಟು ತಲೆ ಕೆಡಿಸ್ಕೊಂಡು ಒದ್ದಾಡ್ತಿರ್ತೀವಿ ಹಗಲು ರಾತ್ರಿ. ಅದು ಮಾಡಬೇಕು, ಇದು ಮಾಡಬೇಕು, ಅದಾಗ್ತಾಯಿಲ್ಲ, ಇದಾಗ್ತಾಯಿಲ್ಲ, ಜೀವನದಲ್ಲಿ ಅದಿಲ್ಲ ತಲೆ ಕೆಡಿಸ್ಕೊಂಬಿಟ್ಟಿರ್ತೀವಿ. ನಾನು ಹೇಳ್ಕೊಟ್ಟಿದ್ದೇನೆಂದರೆ, ಒಂದು ಕ್ಷಣ ನಾವು ಕೂತು ಯೋಚನೆ ಮಾಡಿದರೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಏನು ಸ್ಟ್ರೆಸ್ ಲೆವೆಲ್ ಅನ್ನೋದಿರುತ್ತೆ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಅನ್ನೋದಷ್ಟೇ ನನ್ನ ಕಿವಿ ಮಾತು. ಕೂತೊಮ್ಮೆ ಯೋಚಿಸಿ ನೋಡಿ, ನಿಮ್ಮ ಸಮಸ್ಯೆಗಳು ಎಷ್ಟೋ ಬಾರಿ ನಮ್ಮ ತಲೆಯಲ್ಲಿ ಅಷ್ಟು ದೊಡ್ಡದು ಮಾಡ್ಕೊಂಬಿಟ್ಟಿರ್ತೀವಿ ಅಷ್ಟೇ. ಆದರೆ ನಿಜದಲ್ಲಿ ಎಷ್ಟೋ ಸಲ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಇರುತ್ತೆ. ಜೀವನ ಮಾಡೋದಕ್ಕೆ ಏನು ಬೇಕು ಅಥವಾ ಸಂತೋಷವಾಗಿ ಜೀವನ ಮಾಡೋದಕ್ಕೆ ದುಡ್ಡು ಎಷ್ಟು ಬೇಕು ಅಥವಾ ಏನು
ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡ್ತೀನಿ, ಸುಖಕರವಾದ ಜೀವನಕ್ಕೆ ಏನು ಬೇಕಾಗುತ್ತೆ ಅನ್ನೋದು. ಆದರೆ ಸದ್ಯಕ್ಕೆ ಒಂದೊಳ್ಳೆ ರಸಪುರಿ ಮಾವಿನ ಹಣ್ಣು ತಿನ್ನಿ, ಹಾಯಾಗಿರಿ. ನಮಸ್ಕಾರ.